ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀಟಾಗಿ ದೋಸೆ ಉಬ್ಬಿ ಬರಬೇಕು ಅಂದರೆ ಹೇಗೆ ಮಾಡಬೇಕು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ನ್ಯೂ ರೆಸಿಪಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಅರ್ಧ ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲನೂ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ, ಕಾಬೂಲ್ ಕಡಲೆಕಾಳು, ಮಸೂರ್ ದಾಲ್, ತೊಗರಿಬೇಳೆ, ಮೆಂತ್ಯ, ಹೆಸರು ಬೇಳೆ ಆ್ಯಂಡ್ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಸೊ ನಾನು ಇದನ್ನು 2 ಟೈಮ್ಸ್ ಆದರೂ ವಾಶ್ ಮಾಡಿ ಒಂದು 8 ಅವರ್ಸ್ ಬಿಡ್ತೀನಿ. ಲೈಕ್ ಈಗ ಬೆಳಗ್ಗೆ ನೆನೆಹಾಕಿದರೆ ಒಂದು ಸಂಜೆವರೆಗಾದರೂ ಬಿಡಬೇಕು. ಆ್ಯಂಡ್ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಮಲ್ಟಿ ಗ್ರೇನ್ ಪ್ರೋಟೀನ್ ರಿಚ್ ದೋಸೆ ಆಗಿರೋದ್ರಿಂದ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು. ಬಿಕಾಸ್ ನಾವು ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬೇರೆ ಏನೇ ರೆಸಿಪಿ ಮಾಡಿದ್ರು ಮಕ್ಕಳು ತಿನ್ನೋದು ಇಲ್ಲ, ಇಷ್ಟಪಡೋದು ಇಲ್ಲ. ಸೊ ಇದು ದೋಸೆ ಮಾಡೋದ್ರಿಂದ ನಾವು ಗ್ರೈಂಡ್ ಮಾಡ್ತೀವಿ, ಸೊ ಅವ್ರಿಗೆ ಗೊತ್ತೂ ಆಗಲ್ಲ. ಸೊ ಇದನ್ನು ಮಸಾಲೆ ದೋಸೆ ಆಗಿ ಹಾಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಇಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಗ್ರೈಂಡ್ ಮಾಡಿ ಎಲ್ಲನೂ ಒಂದು ಮಿಕ್ಸ್ ಮಾಡೋಕ್ಕಾಗೋಷ್ಟು ಸ್ವಲ್ಪ ದೊಡ್ಡ ಪಾತ್ರೆಗೆ ತೆಗೆದಿಟ್ಕೋತೀನಿ. ದೋಸೆ ಉಬ್ಬೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ಇವಾಗ ನಾನು ಅಷ್ಟನ್ನು 3 ಟೈಮ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 2 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸೋಡಾ ಏನೂ ಆ್ಯಡ್ ಮಾಡಲ್ಲ. ಸೊ ಇವಾಗ ರುಬ್ಬಿದ ಮೇಲೆ ಓವರ್ ನೈಟ್ ಬಿಟ್ಟಿದ್ದೀನಿ. ಆ್ಯಂಡ್ ದೋಸೆ ಬ್ಯಾಟರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಉಬ್ಬಿತ್ತು. ಆ್ಯಂಡ್ ನಾವು ಹಾಕಿರೋ ಎಲ್ಲ ಮಲ್ಟಿ ಗ್ರೀನ್ ಯೂಸ್ ಮಾಡಿರೋದ್ರಿಂದ ಇದು ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಬ್ಯಾಟರ್ ಮಾಡಿಟ್ಕೊಂಡ್ರೆ ಪಡ್ಡು, ಇಡ್ಲಿ, ಆನಿಯನ್ ದೋಸೆ ಈ ಥರ ಡಿಫ್ರೆಂಟಾಗಿ ರೆಸಿಪೀಸ್ನ ಮಾಡ್ಕೋಬೋದು. ಸೊ ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಹಂಚು ಬಿಸಿ ಆಗೋಕ್ಕೆ ಬಿಡ್ತೀನಿ. ಹಂಚು ಏನಾದರೂ ಜಾಸ್ತಿ ಬಿಸಿ ಆದರೆ ದೋಸೆ ಬ್ಯಾಟರ್ ಅಂದ್ಕೊಳ್ಳೋ ಚಾನ್ಸಸ್ ಇದೆ, ನೀಟಾಗಿ ಬರೋದು ಇಲ್ಲ. ಸೊ ಇವಾಗ ದೋಸೆ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಪ್ರಾಪರ್ ಮಸಾಲೆ ದೋಸೆ ಟೈಪಲ್ಲಿ ದೋಸೆ ನೀಟಾಗಿ ಬಂದಿದೆ. ಸೊ ಎಲ್ಲರೂ ರೆಗ್ಯುಲರಾಗಿ ಆಲೂಗೆಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿನ ಸರ್ವ್ ಮಾಡ್ತಾರೆ ದೋಸೆಗೆ. ಬಟ್ ನಾನಿಲ್ಲಿ ಸೋರೆಕಾಯಿ ಪಲ್ಯ ಮತ್ತು ಕಾಯಿ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್. ತುಂಬ ಜನಕ್ಕೆ ಈ ಕಾಂಬಿನೇಷನ್ ಗೊತ್ತಿರಲ್ಲ, ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಈ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೋಸೆ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ದೋಸೆಗೆ ಸ್ವಲ್ಪ ಸೋರೆಕಾಯಿ ಪಲ್ಯ ಹಾಗೂ ಚಟ್ನಿನ ಹೆಚ್ಕೊಂಡು ತಿಂದರೆ ಇಟ್ ಟೇಸ್ಟ್ ಸೋ ಗುಡ್. ಆ್ಯಂಡ್ ನನಗೆ ಪರ್ಸ್ನಲಿ ಈ ಕಾಂಬಿನೇಷನ್ ತುಂಬಾ ಇಷ್ಟ. ಸೊ ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.